ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ಇವತ್ತು ಒಂದು ಲಾಗ್ನ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫ್ ಸ್ಟೈಲಲ್ಲಿ ಯಾವ ರೀತಿ ಒಂದು ಚೇಂಜಸ್ ಆಗಿದೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಮೊದಲು ಯಾವ ರೀತಿ ಇದೆ, ಇವಾಗ ಯಾವ ರೀತಿ ಆಗಿದ್ದೀನಿ, ಬಟ್ ಯಾವ ರೀತಿ ಎಷ್ಟು ಬ್ಯುಸಿ ಆಗಿದ್ದೀನಿ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಮಾಮೂಲಿ ನೈಟ್ ಕ್ರೀಮ್ ಅಂತೂ ಮಾಡ್ತಾನೆ ಇರ್ತೀವಲ್ವ, ಮತ್ತೆ ಖಾಲಿಯಾಗಿತ್ತು ಮತ್ತೆ ಮಾಡ್ತಾಯಿದ್ದೀವಿ. ಬಟ್ ಯಾವಾಗಲೂ ಏನು ಮಾಡ್ತಿದ್ದೆ ಅಂದರೆ ಅಮ್ಮನ ಮನೆಗೆ ಹೋಗಿ ಎಲ್ಲನೂ ಮಾಡ್ಕೊಂಡು ಬರ್ತಿದ್ದೆ. ಬಟ್ ಅಮ್ಮಂಗೆ ಹುಷಾರಿರಲಿಲ್ಲ. ಆಮೇಲೆ ಅವರು ಕೂಡ ಮನೆ ಕೆಲಸ ಸ್ಟಾರ್ಟ್ ಮಾಡಿಸಿದ್ರು ಅಂತೇಳಿ ಅವರು ಬ್ಯುಸಿ ಇದ್ದರು. ಅದರಿಂದ ನಮ್ಮ ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಸೇಲ್ ಕೂಡ ಆಗ್ತಾಯಿದೆ. ಹಾಗೆಯೇ ಎಲ್ಲರಿಗೂ ಕೂಡ ಚೆನ್ನಾಗಿ ರಿಸಲ್ಟ್ ಕೂಡ ಕೊಟ್ಟಿದೆ. ಹಳೆ ವೀಡಿಯೋದಲ್ಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ರಿವ್ಯೂ ನೋಡಿಲ್ಲ ಅನ್ನೋರು ನೋಡಿ. ಮಾಮೂಲಿ ನೈಟ್ ಕ್ರೀಮ್ಗೆ ಏನೇನು ಹಾಕ್ತೀನಿ ಅಂತ ಏನು ಹೇಳೋಕ್ಕೆ ಹೋಗ್ತಾಯಿಲ್ಲ. ಆಲ್ರೆಡಿ ನನ್ನ ವ್ಯೂವರ್ಸ್ಗೆಲ್ಲ ಗೊತ್ತಿದೆ ಈ ಕ್ರೀಮ್ ಏನೇನು ಹಾಕಿ ಮಾಡ್ತೀನಿ ಅಂತ. ಬಟ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಬೇಕು ಅಂತ ಅನ್ನೋರು ವೀಡಿಯೋಸ್ಗಳನ್ನ ನೋಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡ್ಬೋದು. ಹಾಗೆಯೇ ಈ ಕ್ರೀಮು ಕೂಡ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿ ಒಂದು ನೈಟ್ ಮಾಡಿದೆ. ಅದನ್ನು ನಾವು ಸೆಟ್ ಆಗೋಕ್ಕೆ ಅಂತ ಒಂದಿನ ಇಡಬೇಕು. ಅದರಿಂದ ಮಾಡಿ ಅದನ್ನು ಇಟ್ಟಾದಮೇಲೆ ಇವಾಗ ಪ್ಯಾಕಿಂಗ್ ಕೂಡ ಮಾಡಬೇಕು. ನಾನೇ ಪ್ಯಾಕಿಂಗು ಕೂಡ ಮಾಡಿಕೊಂಡು ಅದ್ರ ಜೊತೆಗೆ ಅದು ಎಲ್ಲೇ ಯಾವುದೇ ಒಂದು ಪ್ಲೇಸಲ್ಲಿ ಹಾಕಿದ್ರೂ ಕೂಡ ಒಡೆದೋಗದಿರೋ ಥರನೂ ಕೂಡ ಪ್ಯಾಕಿಂಗ್ ಮಾಡಬೇಕು. ನನ್ನ ಮಗಳು ಅಂತೂ ಎಲ್ಲನೂ ನಾನು ಮಾಡ್ತೀನಿ ಅಂತ ಎಲ್ಲನೂ ಬಂದು ಅಂಡೋದು ಹಂಗೇ ಮಾಡ್ಕೊಂಡು ಕೂತಿದ್ಲು. ಬಟ್ ಏನು ಮಾಡೋಕ್ಕಾಗತ್ತೆ, ಅವಳನ್ನೂ ನೋಡಿಕೊಂಡು ಇದೆಲ್ಲನೂ ಕೂಡ ಒಬ್ಬಳೇ ಮಾಡ್ತಾಯಿದ್ದೆ. ತುಂಬಾ ಬ್ಯುಸಿಯಾಗಿಬಿಟ್ಟಿದ್ದೀನಿ ಇವಾಗಂತೂ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ವೀಕ್ಲಿಗೆ ಒಂದು 2 ವೀಡಿಯೋಸು ಅಥವಾ 3 ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರೋದು. ಆವಾಗ ಎಷ್ಟು ಫ್ರೀ ಇದ್ದೆ ಅಂತ ಹೇಳಿದ್ರೆ, ನಾನು ಡೈಲಿ 1 ಅಥವಾ 3 ವೀಡಿಯೋನಾದರೂ ಅಪ್ಲೋಡ್ ಮಾಡ್ತಿದ್ದೆ. ಒಂದು ವೀಡಿಯೋ ಓಡಿಲ್ಲ ಅಂದರೆ ಇನ್ನೊಂದು ವೀಡಿಯೋ ಓಡಿಲ್ಲ ಅಂದರೆ ಇನ್ನೊಂದು ವೀಡಿಯೋ. ಅಷ್ಟು ಆವಾಗ ಕಾನ್ಸಂಟ್ರೇಷನ್ ಇತ್ತು ಯೂಟ್ಯೂಬ್ಗೆ. ಬಟ್ ಇವಾಗ ಅಷ್ಟೇ ಬ್ಯುಸಿಯಾಗಿಬಿಟ್ಟಿದ್ದೀನಿ. ಪ್ಯಾಕಿಂಗ್ ಎಲ್ಲ ಮಾಡಿ ಕೊನೆಗೆ ರೆಡಿಯಾಗಿ ನನ್ನ ಮಗಳು ಸ್ಕೂಲ್ಗೂ ಕೂಡ ಹೋಗಬೇಕಿತ್ತು ಬುಕ್ಸ್ ಇಸ್ಕೊಂಬರೋಕ್ಕೆ. ಅದಕ್ಕೆ ಅವರು ಫ್ರೀ ಮಾಡ್ಕೊಂಡು ಬಂದಿದ್ದರು ಒಂದು ಅರ್ಧ ಗಂಟೆ. ಅದರಿಂದ ಸ್ಪೀಡಾಗಿ ಹೋಗಿ ಅದನ್ನು ಇಸ್ಕೊಂಡು ಬಂದಾದಮೇಲೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಅಡ್ರೆಸ್ ಎಲ್ಲ ಮೊದಲೇ ಬರೆದು ಇಟ್ಟಿದ್ದೆ. ನೈಟೆಲ್ಲ ಕೂತ್ಕೊಂಡು ಅಡ್ರೆಸ್ ಬರೆದಿಟ್ಟಿದ್ದೆ. ಅದರಿಂದ ಪ್ಯಾಕಿಂಗ್ ಮಾಡಿಬಿಡೋಣ ಅಂತೇಳಿ ಪ್ಯಾಕಿಂಗ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಅಂದರೆ ಹೆಣ್ಮಕ್ಳು ಮನೇಲೂ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು ಅಂತ ಅನ್ನೋಕ್ಕೆ ನೀವುಗಳು ಸಪೋರ್ಟ್ ಮಾಡ್ತಾ ಇರೋದೇ ಕಾರಣ. ಏನಕ್ಕಂತಂದರೆ ನಾವು ಯೂಟ್ಯೂಬ್ ಮಾಡ್ಬೋದು, ಯೂಟ್ಯೂಬ್ ಮಾಡಿದ್ರೆ ಅಮೌಂಟ್ ಬರುತ್ತೆ ಅಂತ ಮಾತ್ರ ತಿಳ್ಕೊಂಡಿದ್ವಿ. ಬಟ್ ಯೂಟ್ಯೂಬ್ ಜೊತೆಗೆ ಬಿಸ್ನೆಸ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೆ ನೀವು. ನಾನು ನೈಟ್ ಕ್ರೀಮ್ನ ಯಾವಾಗಲೂ ಕೂಡ ಕೇಳ್ತಾಯಿದ್ರಿ, ನಾನು ಕ್ಯಾರೆಟ್ ಕ್ರೀಮ್ ಮಾಡಿದ್ದೀನಿ ಅಂತ ಅಂದಾಗ ನಮಗೂ ಕೂಡ ಮಾಡಿಕೊಡಿ ಅಂತ. ಬಟ್ ನಾನು ಟೈಮ್ ತೊಗೊಂಡಿದ್ದೆ ಒಂದು 2 ಮಂತ್ಸು. ನಾನು ಮಾಡಲ್ಲ ಇವಾಗ, ಯಾಕೆಂದರೆ ಅದರಲ್ಲೂ ರೂಲ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲ ತಿಳ್ಕೊಂಡು ಮಾಡ್ತೀನಿ ಅಂತ. ಅಲ್ಲಿವರೆಗೂ ಟೈಮ್ ಕೊಟ್ಟು ಆಮೇಲೆ ನಾನು ಹಾಕಿದ ಒಂದು ವೀಡಿಯೋನೇ ನನಗೆ 60,000 ಹೋಯಿತು. ಅಷ್ಟು ಚೆನ್ನಾಗಿ ವ್ಯೂಸ್ ಕೂಡ ಬಂತು, ಹಾಗೆಯೇ ಆರ್ಡರ್ಸ್ ಕೂಡ ಬಂತು. ಅದರಿಂದ ಒಂದಾದ್ಮೇಲೆ ಒಂದು ಹೋಗಿ ಕೊನೆಗೆ ಬಿಸ್ನೆಸ್ ಆಯಿತು. ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ, ಸೋಪು, ಡೇ ಕ್ರೀಮು, ನೈಟ್ ಕ್ರೀಮು, ವೆಯ್ಟ್ ಲಾಸ್ ಪೌಡ್ರು ಈ ಥರ ಒಟ್ಟೊಟ್ಟಿಗೆ ಬುಕ್ ಮಾಡ್ಕೋತಾ ಇದ್ದಾರೆ. ಏರ್ ಆಯಿಲು, ಶಾಂಪು, ಏರ್ ಡೈ ಈ ಥರ 3 ಒಟ್ಟಿಗೆ ಈ ರೀತಿ ಬುಕ್ಕಿಂಗ್ ಮಾಡಿಕೊಂಡು ಕೊರಿಯರ್ ಮಾಡೋದು ನೋಡಿ. ಇಷ್ಟು ಮನೆಯೆಲ್ಲ ಗಲೀಜು ಕೂಡ ಆಗಿಬಿಟ್ಟಿತ್ತು. ಅಂದರೆ ಎಲ್ಲನೂ ಅಲ್ಲಲ್ಲೇ ಇಟ್ಕೊಂಡು ಎಲ್ಲ ಪ್ಯಾಕಿಂಗ್ ಮಾಡೋವರೆಗೂ ಏನೂ ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ. ಎಲ್ಲ ನೀಟಾಗಿ ಅಲ್ಲೆಲ್ಲ ಇಟ್ಕೊಂಡು ಫಸ್ಟು ಪ್ಯಾಕಿಂಗ್ ಕೆಲಸ ಮುಗಿಸೋಣ ಅಂಥೇಳಿ ಬೆಳಗ್ಗೆನೇ ತೊಗೊಂಡೋಗಿ ಹಾಕ್ಬಿಡ್ಬೇಕು ಅಂಥೇಳಿ ಎಲ್ಲನೂ ಕೂಡ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಎಲ್ಲನೂ ಪ್ಯಾಕಿಂಗ್ ಮಾಡಿ ಕೊನೆಗೆ ವೆಯ್ಟ್ ಲಾಸ್ ಪೌಡರು ಕೂಡ ಖಾಲಿಯಾಗಿತ್ತು. ಅದನ್ನು ಕೂಡ ಮಾಡಿಸಿದ್ದೀನಿ. ಅದನ್ನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಏನೇನು ಹಾಕಿ ಮಾಡಿದ್ದೀವಿ ಅಂತ ಮತ್ತೊಮ್ಮೆ. ಅದನ್ನು ಕೂಡ ಪ್ಯಾಕಿಂಗ್ ಮಾಡಿ, ಅಂದರೆ ನನ್ನ ಹಸ್ಬೆಂಡ್ ಪಾಪಗೆ ಅವರು ಕೂಡ ಕೆಲಸದಿಂದ ಬಂದು ಅವರು ಕೂಡ ಜಾಯ್ನ್ ಆದರು. ನೆಕ್ಸ್ಟ್ ನಾವು ಒಂದು ಕಡೆ ಪ್ಯಾಕಿಂಗ್ ಮಾಡ್ಕೋತಿದ್ರೆ, ಅವರು ಬಟ್ಟೆಗಳನ್ನೂ ಕೂಡ ಪ್ಯಾಕಿಂಗ್ ಮಾಡ್ಕೋತಿದ್ರು. ಏಕೆಂದರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಚೆನ್ನಾಗಿ ನನಗೆ ಸೇಲ್ ಆಗ್ತಾಯಿದೆ. ಎಲ್ಲ ದೇವ್ರದ್ದು ಸಹಕಾರ ಅಷ್ಟೇ. ಇನ್ಸ್ಟಾಗ್ರಾಮಲ್ಲೂ ಕೂಡ ಬಟ್ಟೆಗಳನ್ನ ಬುಕ್ ಮಾಡ್ಕೋತಿದ್ರು. ಕುರ್ತಾ ಸೆಟ್ಗಳನ್ನೂ ಕೂಡ ಶೇರ್ ಮಾಡಿದ್ದೆ, ಅದನ್ನು ಕೂಡ ಬುಕ್ ಮಾಡ್ಕೊಂಡಿದ್ರು. ಅದನ್ನು ಕೂಡ ಹಾಕ್ತಿದ್ವಿ. ಒಬ್ಬೊಬ್ಬರೇ ಒಂದೊಂದು 2 ಆ ಥರ ಸೆಟ್ಗಳನ್ನ ಬುಕ್ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಸ್ಯಾರಿಗಳನ್ನೂ ಕೂಡ ಅಷ್ಟೇ. ಸ್ಯಾರಿ ಅಲ್ಲಿ ಹಾಕಿದ ದಿನ ಅಲ್ಲೇ ಹೊರ್ಟೋಗ್ಬಿಡುತ್ತೆ. ಮತ್ತೆ ಅದೇ ಥರನೇ ಪೀಸ್ ಬೇಕು ಅಂತೇಳಿ ಸುಮಾರು ಸಲ ತರಿಸಿ ನಾನು ಕೊಡ್ತಾಯಿದ್ದೀನಿ. ಅದರಿಂದ ಸೀರೆಗಳು, ಡ್ರೆಸ್ಗಳು ಮತ್ತು ವೆಯ್ಟ್ ಲಾಸ್ ಪೌಡ್ರು ಎಲ್ಲನೂ ಕೂಡ ಅವ್ರು ಪ್ಯಾಕಿಂಗ್ ಮಾಡ್ಕೋತಿದ್ರೆ, ನಾನು ಈ ಕಡೆ ಸೋಪು ಮತ್ತು ಏರ್ ಆಯಿಲು, ಶಾಂಪು ಮತ್ತು ನೈಟ್ ಕ್ರೀಮು, ಡೇ ಕ್ರೀಮು ಇದನ್ನೆಲ್ಲ ನಾನು ಪ್ಯಾಕಿಂಗ್ ಮಾಡ್ಕೋತಿದ್ದೆ. ಈ ರೀತಿ ಫಸ್ಟು ಎಲ್ಲ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ವಿ. ಒಂದು ಪೆಂಡಿಂಗ್ ಇರಬಾರ್ದು ಆರ್ಡರ್ಸ್ ಅಂತ. ಎಲ್ಲನೂ ಕೂಡ ಮುಗಿಸೋಷ್ಟ್ರಲ್ಲೇ ಟೈಮ್ ಆಗೋಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಎಷ್ಟೊತ್ತಾದರೂ ಪರವಾಗಿಲ್ಲ ಇವತ್ತು ಮನೆಯೂ ಕೂಡ ಕ್ಲೀನ್ ಮಾಡಿಬಿಡ್ಬೇಕು. ಯಾಕಂದರೆ ಬೆಳಗ್ಗೆ ಹೊಸ ಸ್ಟಾಕ್ ಬಂದಿದೆ ಸೀರೆಗಳು, ಅದೆಲ್ಲನೂ ಓಪನ್ ಮಾಡಿಬಿಟ್ಟು ಪೂಜೆ ಕೂಡ ಮಾಡೋಣ ಅಂತೇಳಿ ಇವತ್ತೇ ಎಷ್ಟೊತ್ತಾದರೂ ಪರವಾಗಿಲ್ಲ ಮುಗಿಸ್ಬೇಕು ಅಂತೇಳಿ ಇಬ್ಬರು ಸೇರಿಕೊಂಡು ಪಾಪುನ ಬೆಳಗ್ಗೆನೇ ಕರ್ಕೊಂಡೋಗಿ ಅಮ್ಮನ ಮನೆಗೆ ಬಿಟ್ಬಿಟ್ಟಿದ್ವಿ. ಏಕೆಂದರೆ ಅವಳಿದ್ದರೆ ಯಾವ ಕೆಲಸನೂ ಆಗೋಲ್ಲ ಅಂತ. ಸ್ಕೂಲ್ಗೆ ಅಂತೇಳಿ ಹೋಗಿದ್ವಿ ಅಲ್ವ, ಆವಾಗಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ.
ಅದರಿಂದ ನಮ್ಮ ಕೆಲಸ ಎಲ್ಲ ಸ್ವಲ್ಪ ಈಸಿನೇ ಆಯಿತು, ಚೆನ್ನಾಗೂ ಕೂಡ ಆಯಿತು. ಈ ರೀತಿ ಇಬ್ಬರು ಸೇರಿಕೊಂಡು ಫಸ್ಟ್ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಆದರೆ ಇಷ್ಟು ಬ್ಯುಸಿ ಇರ್ತೀನಿ ನಾನು ಡೈಲಿ. ಮನೇಲಂತೂ ಮನೆ ಕೆಲಸನೂ ಕೂಡ ಮಾಡ್ಕೋಬೇಕು, ಹಾಗೆಯೇ ಮಗುನೂ ಕೂಡ ನೋಡ್ಕೋತಾ ಇರ್ತೀನಿ. ಅದ್ರ ಜೊತೆಗೆ ಈ ಥರ ಪ್ಯಾಕಿಂಗು, ಅಡ್ರೆಸ್ ಬರೆಯೋದಿರ್ಬೋದು, ಪ್ರತಿಯೊಂದನ್ನು ಕೂಡ ಒಬ್ಬಳೇ ಮಾಡ್ತಾ ಇರೋದ್ರಿಂದನೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅದರಿಂದನೇ ವೀಡಿಯೋಸ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕೆಂದರೆ ಕೆಲವೊಬ್ಬರು ಕೇಳ್ತಿದ್ರಿ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ನೋಡಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಫುಲ್ ಎಲ್ಲನೂ ನೀಟಾಗಿ ಗುಡಿಸಿ ಒರೆಸಿ ಮನೆಯೆಲ್ಲ ಫುಲ್ ನೀಟಾಗಿ ಕ್ಲೀನು ಕೂಡ ಆಯಿತು. ಅಷ್ಟೇ ಬೇಗನೆ ಮುಗಿಸ್ಬಿಡೋಣ ಅಂಥೇಳಿ ಕ್ಲೀನು ಕೂಡ ಮಾಡಿಬಿಟ್ಟು ಮಲ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ಪೂಜೆ ಮಾಡೋಣ ಅಂತೇಳಿ ಹೊಸ ಸ್ಟಾಕ್ ಬಂದಿತ್ತಲ್ವ, ಅದನ್ನು ಓಪನ್ ಮಾಡಿ ಇಟ್ಕೊಂಡು ಪೂಜೆನೂ ಕೂಡ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪೂಜೆನೂ ಕೂಡ ಮಾಡಿದೆ. ಪೂಜೆ ಮಾಡಿಕೊಂಡು ತಿಂಡಿಗೆ ಅಂತೇಳಿ ಪೂರಿ ಮತ್ತು ಸಾಗು ಮಾಡಿಕೊಡು ಅಂತಂದ್ಲು ನನ್ನ ಮಗಳು. ಅಂದರೆ ಅವಳಿಗೆ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಅಲ್ವಾ, ಅದರಿಂದ ಬಂದಿದ್ದಾಳೆ ಅಂತೇಳಿ ಅವಳಿಗೋಸ್ಕರ ಮಾಡಿದ್ದೆ. ಆಮೇಲೆ ಸೀರೆನೂ ಕೂಡ ಹಾಕ್ಕೊಂಡು ಒಂದು ವೀಡಿಯೋ ಕೂಡ ಮಾಡಿ ಇನ್ಸ್ಟಾಗ್ರಾಮ್ಗೂ ಕೂಡ ಅಪ್ಲೋಡ್ ಮಾಡಿ, ಒಂದೆರಡು ಸೀರೆ ಮಾತ್ರ ಅಪ್ಲೋಡ್ ಮಾಡಿದೆ ಅಷ್ಟೇ. ಎಲ್ಲನೂ ಕೂಡ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಅವಳು ಹೊರ್ಟೋಗ್ತಾಳೆ. ಇನ್ನು ಹೋದರೆ ಇನ್ನು ರಜೆ ಇದ್ದಾಗ ಮಾತ್ರ ಬರ್ತಾಳೆ, ಅಮ್ಮನ ಮನೆಯಲ್ಲೇ ಇರೋದಲ್ವ. ಅದರಿಂದ ಎಲ್ಲಾದರೂ ಕರ್ಕೊಂಡೋಗೋಣ ಅಂತೇಳಿ ಇಲ್ಲಿ ಪ್ಲ್ಯಾನೆಟ್ ಅರ್ತ್ ಅಂತೇಳಿ ಮೈಸೂರಲ್ಲಿ ಒಂದು ಅಕ್ವೇರಿಯಮ್ ಇದು ತುಂಬಾ ಚೆನ್ನಾಗಿದೆ, ಅಲ್ಲಿಗೆ ಹೋಗಿದ್ವಿ. ನೀವು ಕೂಡ ಅಷ್ಟೇ, ಯಾರಾದರೂ ಆಗಿದ್ರೂ ಪರವಾಗಿಲ್ಲ, ಯಾವುದೇ ಊರವರಾಗಿದ್ದರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ತುಂಬಾ ಖುಷಿ ಆಗುತ್ತೆ. ಇಲ್ಲೆಲ್ಲ ಚೆನ್ನಾಗಿರೋಂಥ ಒಂದು ಫಿಶ್ಗಳು, ಹಾಗೆಯೇ ಅನಿಮಲ್ಸು ಮತ್ತು ಗೇಮ್ಸು ಎಲ್ಲನೂ ಕೂಡ ಇದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಪ್ಲ್ಯಾನೆಟ್ ಅರ್ತ್ ಅಕ್ವೇರಿಯಮ್ ಅಂತೇಳಿ ಮೈಸೂರು ಇನ್ಫೋಸಿಸ್ ಹತ್ರ ಬರುತ್ತೆ. ಈ ರೀತಿ ನೋಡಿ ವೆರೈಟಿ ಆಫ್ ಫಿಶ್ಗಳು ತುಂಬಾ ಚೆನ್ನಾಗಿತ್ತು. ತುಂಬ ಸಣ್ಣದು, ಹಾಗೆ ತುಂಬಾ ದೊಡ್ಡದು, ಹಾಗೆಯೇ ಸ್ಟಾರ್ ಫಿಶ್ಶು, ತುಂಬಾ ಚೆನ್ನಾಗಿರೋಂಥ ಒಂದು ಫಿಶ್ಗಳು. ಅಂದರೆ ವೆರೈಟಿ ಆದಂಥ, ಈಗ ಮಕ್ಳಿಗೂ ಕೂಡ ಗೊತ್ತಾಗುತ್ತೆ ಅಲ್ವಾ ಇದು ಈ ಥರ ಫಿಶ್ ಅಂತ. ಅದರಿಂದ ತುಂಬಾ ಚೆನ್ನಾಗಿತ್ತು. ಆಮೇಲೆ ಸ್ನೇಕು ಕೂಡ ಅಷ್ಟೇ. ಅಂದರೆ ಯಾವ ಹೆಸರು ನನಗಂತೂ ಗೊತ್ತಿಲ್ಲ, ಬಟ್ ಏನಂತಂದರೆ ಇದನ್ನೇ ನಾವು ಮೈ ಮೇಲೇ ಹಾಕ್ಸ್ಕೊತೀವಿ ಅಂದರೆ ಅವರೇ ಎತ್ತಿ ಹಾಕ್ಕೊಡ್ತಾರೆ. ಅದಕ್ಕೆ 500 ರುಪೀಸು. ಬಟ್ ನನಗೂ ಭಯ ಆಗಿ ಹಾಕಿಸ್ಕೊಳ್ಳಿಲ್ಲ. ಹಾಗೆ ಕಿಶೋರ್ಗೂ ಕೂಡ ಬೇಡ ಅಂತೇಳಿ ನಾನೇ ಹಾಕಿಸ್ಲಿಲ್ಲ. ಬಟ್ ಅಲ್ಲಿ ಬಂದಿದ್ದವರೆಲ್ಲರೂ ಕೂಡ ಹಾಕಿಸ್ಕೊತಿದ್ರು. ಬಟ್ ಅವರು ಕೂಡ ತುಂಬಾ ಹೆದರ್ಕೋತಿದ್ರು, ಭಯ ಆಗ್ತಿದೆ ಅಂತ. ಅದಕ್ಕೆ ಮೈ ಮೇಲೆಲ್ಲ ಹರಿಯೋ ಥರ ಮಾಡ್ತಿತ್ತು. ಬಟ್ ಇವರು ಇಲ್ಲ, ಟ್ರೈನಿಂಗ್ ಕೊಟ್ಟಿದ್ದೀವಿ ನಾವು, ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳಿ ಹೇಳ್ತಾನೆ ಇದ್ದರು. ಆದರೂ ಕೂಡ ಭಯ ಆಗುತ್ತೆ ಅಲ್ವಾ, ಹಾವು ಅಂತಂದ್ರೆ ಎಲ್ಲರಿಗೂ ಕೂಡ ಭಯ. ಅದು ನೋಡಿದ್ರೇ ಭಯ ಆಗುತ್ತೆ, ಇನ್ನು ಮೈ ಮೇಲೆ ಹಾಕಿಸ್ಕೊಳಕ್ಕಂತೂ ಇನ್ನೂ ಭಯ ಆಗುತ್ತಲ್ವ. ಬಟ್ ಎಲ್ಲರೂ ಕೂಡ ಹಾಕ್ಸ್ಕೊತಿದ್ರು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಒಂಥರ ಖುಷಿ ಆಗುತ್ತಲ್ವ, ಮಕ್ಕಳಿಗೆ ಇದನ್ನೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ. ಬಟ್ ನನ್ನ ಮಗಳು ಅದನ್ನು ಮುಟ್ಟಿ ಫೀಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಾಕ್ತೀನಿ ಅಂತ ಅಂದ್ಲು. ಬಟ್ ಅವರು ಇಲ್ಲ, ಮಕ್ಕಳು ಬೇಡ ಅಂತ ಹೇಳಿದ್ರು. ಅದರಿಂದ ಸುಮ್ಮನೆ ನೋಡೋಕ್ಕೆ ಅಂತೇಳಿ ಬಿಟ್ಟರು ಅಷ್ಟೇ. ಏಕೆಂದರೆ ಮಕ್ಕಳು ಹೆದ್ರುಕೊಂಡ್ಬಿಡ್ತಾರೆ ಅಂತೇಳಿ ಅವರು ಬೇಡ ಅಂತ ಹೇಳಿದ್ರು. ಆಮೇಲೆ ನೋಡಿ ಇವ್ರು ಹಾಕ್ಸ್ಕೊತಿದ್ದಾರೆ. ನೀವು ಕೂಡ ಅಷ್ಟೇ, ಈಗ ಮಕ್ಕಳನ್ನ ಈ ಥರ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತಂದಾಗ ಇಲ್ಲಿ ಕರ್ಕೊಂಡೋಗಿ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಮಕ್ಕಳು ಕೂಡ ಖುಷಿ ಪಡ್ತಾರೆ. ಅವಳಿಗೆ 2 ಮಂತ್ಸಿಂದನೂ ರಜೆ ಇತ್ತಲ್ವ, ಬಟ್ ನಮಗೆ ಅದು ಇದು ಬಿಸ್ನೆಸ್ ಅಂದ್ಕೊಂಡು ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ ಅವಳನ್ನ ಕರ್ಕೊಂಡು. ಇನ್ನು ಸ್ಕೂಲ್ ಕೂಡ ಸ್ಟಾರ್ಟ್ ಆಗೋಯಿತು. ಇವಾಗಲೂ ಕೂಡ ಕರ್ಕೊಂಡೋಗಿಲ್ಲ ಅಂದರೆ ಅವಳಿಗೆ ಬೇಜಾರಾಗುತ್ತೆ ಅಂತೇಳಿ ಆವಾಗ ನೀರಲ್ಲಿ ಆಟಾಡೋಕೆ ಕರ್ಕೊಂಡೋಗಿ ಪಪ್ಪ ಅಂತ ಹಠ ಮಾಡ್ತಿದ್ಲು. ಬಟ್ ಇವಾಗ ತುಂಬ ಮಳೆ ಇತ್ತು ಅಂತೇಳಿ ಇಲ್ಲಿ ಕರ್ಕೊಂಬಂದಿದ್ವಿ. ಮೈಸೂರಲ್ಲೂ ಕೂಡ ತುಂಬಾ ಮಳೆ ಇದೆ ಅಲ್ವಾ, ಅದರಿಂದ ವಾಟರ್ ಪ್ಲೇಸ್ಗಂತೂ ಹೋಗೋದಕ್ಕಾಗೋದಿಲ್ಲ ಅಂತೇಳಿ ಇಲ್ಲಿ ಕರ್ಕೊಂಬಂದ್ವಿ. ನಿಜವಾಗ್ಲೂ ಅವಳು ಖುಷಿಪಟ್ಲು. ಹಾಗೆಯೇ ಇಲ್ಲಿ ಬರ್ಡ್ಸ್ ಕೂಡ ಇತ್ತು, ಬರ್ಡ್ಸು ಮತ್ತು ಇದನ್ನು ಗೋಸುಂಬೆ ಅಂತ ಏನೋ ಕರೀತಾರೆ ನೋಡಿ, ಅದೆಲ್ಲನೂ ಕೂಡ ನಾವು ಮೈ ಮೇಲೇ ಹಾಕ್ಸ್ಕೊತೀವಿ ಅಂದರೆ ಹಾಕ್ಸ್ಕೊಬೋದಿತ್ತು. ಎಲ್ಲದಕ್ಕೂ ಕೂಡ 200 ಆ ರೀತಿ ಒಂದು ಅಮೌಂಟ್ ಇತ್ತು. ಆವಾಗ ಮಾತ್ರ 500. ಇವರು ಕೂಡ ನೋಡಿ ಹಾಕ್ಸ್ಕೊತಿದ್ದಾರೆ. ಇದೇ ಥರ ಎಲ್ಲರೂ ಕೂಡ ಹಾಕ್ಸ್ಕೊತಿದ್ರು. ಬಟ್ ಸ್ವಲ್ಪ ಧೈರ್ಯ ಮಾಡಬೇಕು ಅಷ್ಟೇ, ಭಯ ಆಗುತ್ತೆ. ಹುಡುಗಿರು ಹಾಕ್ಸ್ಕೊತೀವಿ ಅಂದರೂ ಹಾಕ್ಸ್ಕೊಬೋದು. ಬಟ್ ಏನಂದರೆ ಹುಡುಗಿರು ಯಾರೂ ಹಾಕ್ಸ್ಕೊಳ್ಳೋಕ್ಕೆ ಇಷ್ಟಪಡ್ತಿರ್ಲಿಲ್ಲ, ತುಂಬಾ ಹೆದರ್ಕೋತಿದ್ರು. ಹಾಗೆಯೇ ಅಲ್ಲೇ ಒಂದು 2-3 ಫೋಟೋಸ್ ಕೂಡ ತೊಗೊಂಡ್ವಿ. ಹಾಗೆಯೇ ಈ ಹಸು ನೋಡ್ತಾ ಇರ್ಬೋದು, ಇದು ಕುಳ್ಳ ಹಸು ಅಂತಲೇ ಕರೀತಾರೆ. ತುಂಬಾ ಚಿಕ್ಕ ಹಸು, ಇಷ್ಟೇ ಉದ್ದ ಬೆಳೆಯೋದಂತೆ ಇದು. ಅದನ್ನು ಅಲ್ಲಿ ಆ ಮಕ್ಕಳು ಆಟಾಡೋ ಜಾಗಕ್ಕೆ ಅಂತ ಬಿಟ್ಟಿದ್ರು. ಎಲ್ಲ ಮಕ್ಕಳೂ ಕೂಡ ಅದ್ರ ಜೊತೆನೂ ಆಟಾಡ್ತಿದ್ರು. ಇವಳಿಗಂತೂ ತುಂಬಾ ಖುಷಿ ಆಗ್ಬಿಟ್ಟಿತ್ತು ಡಿಂಗುಗೆ. ಅದನ್ನು ಬರ್ಡ್ಸು ಎಲ್ಲನೂ ನೋಡಿಕೊಂಡು ಅದನ್ನು ಬಾ ಬಾ ಅಂತ ಕರೀತಾ ಇದ್ಲು. ಅವಳು ಮನೆ ಒಳಗಡೆನೇ ಇದ್ದು ಬೇಜಾರಾಗ್ಬಿಟ್ಟಿತ್ತು ಏನೋ. ಹೊರಗಡೆ ಕರ್ಕೊಬಂದ್ಮೇಲೆ ಅವಳು ಕೂಡ ಖುಷಿಯಾಗಿದ್ಲು. ಇಲ್ಲೊಂದು 2-3 ಫೋಟೋಸ್ ಕೂಡ ತೊಗೊಂಡ್ವಿ. ಅದರಲ್ಲಿ ಮ್ಯಾಂಗೋ ಮರಗಳಂತೂ ಎಷ್ಟೊಂದಿತ್ತು. ಮರ ತುಂಬಾ ಹಣ್ಣಿದೆ, ಬಟ್ ಯಾರೂ ಕಿತ್ಕೊಳ್ಳೋರೇ ಇರಲಿಲ್ಲ. ಕೊನೆಗೆ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಕೂಡ ಬಂದ್ವಿ.
ಇವತ್ತು ಲಾಗ್ ಇದಾಗಿತ್ತು. ಇಷ್ಟೆಲ್ಲ ಬಿಸಿ ಇದ್ಕೊಂಡು ಅವಳಿಗೆ ಫ್ರೀ ಮಾಡಿಕೊಂಡು ಈ ಒಂದು ಪ್ಲೇಸ್ಗೆ ಕರ್ಕೊಂಡೋಗಿದ್ವಿ. ನಿಜವಾಗ್ಲೂ ಖುಷಿಯಾಯಿತು. ನೀವು ಕೂಡ ಹೋಗೋದಿದ್ದರೆ ಹೋಗ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಈ ಲಾಗಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಇದೇ ಥರನೇ ಯಾವಾಗಲೂ ಸಪೋರ್ಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಮಾಡಿ, ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತೇಳಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.